ನಮ್ಮ ಈ ಘನ ಸರ್ಕಾರ ಶಕ್ತಿ ಯೋಜನೆಯ ಕಾರ್ಯಕ್ರಮವನ್ನ ಕೊಟ್ಟಿದೆ. ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಎಲ್ಲರೂ ಕೂಡ ಕನಿಷ್ಠ ಮಟ್ಟದ ಮಹಿಳೆಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮವನ್ನ ಸದುಪಯೋಗಗೊಳಿಸಿಕೊಳ್ತಾ ಇದ್ದಾರೆ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಕುಣಿಗಲ್ ಪ್ರತಿ ತಿಂಗಳು ಪ್ರತಿ ಮನೆಗೆ 200 ಯೂನಿಟ್ ಉಚಿತ ವಿದ್ಯುತ್ ಅನ್ನ ಸರಬರಾಜು ಮಾಡ್ತಾ ಇದೆ. ಬೆಂಗಳೂರು ವಿದ್ಯುತ್ ಕಂಪನಿ ಇದರೊಂದಿಗೆ ಗೃಹಲಕ್ಷ್ಮಿ ಯೋಜನೆ, ಕುಣಿಗಲ್ ತಾಲೂಕಿನಲ್ಲಿ ಗೃಹ ಜ್ಯೋತಿ ಯೋಜನೆಯಲ್ಲಿ ಯಶಸ್ವಿಯಾಗಿ ಪ್ರತಿ ತಿಂಗಳು 200 ಯೂನಿಟ್ ಉಚಿತ ವಿದ್ಯುತ್ ಪಡೆಯುತ್ತಿರುವವರ ಸಂಖ್ಯೆ 61,383. ಕುಣಿಗಲ್ ತಾಲೂಕಿನಲ್ಲಿ ಗೃಹ ಜ್ಯೋತಿ ಯೋಜನೆಯಲ್ಲಿ ಎಲ್ಲ ಫಲಾನುಭವಿಗಳು ನನ್ನ ಸರ್ಕಾರಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದೆ. ಈಗ ಕೃಷಿ ಇಲಾಖೆಯ ಕೃಷಿ ಸಂಜೀವಿನಿ ಇದರ ಸ್ತಬ್ಧಚಿತ್ರ ಮೆರವಣಿಗೆ ಬರ್ತಾ ಇದೆ. ಇದಾದ ನಂತರ ಜ್ಞಾನಭಾರತಿ ವಿದ್ಯಾಸಂಸ್ಥೆಯಿಂದ ಆಹಾರ ನಾಗರಿಕ ಸರಬರಾಜು ಮತ್ತು ಧ್ಯೇಯ ಕೃಷಿ ಸಂಜೀವಿನಿ ಅನ್ನಭಾಗ್ಯ ಯೋಜನೆ ಈ ಒಂದು ಸ್ತಬ್ಧಚಿತ್ರದ ನಂತರ ಜ್ಞಾನಭಾರತಿ ವಿದ್ಯಾಸಂಸ್ಥೆ 75ನೇ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಚಂದ್ರಯಾನ 3 ಭಾರತದ ಹೆಮ್ಮೆ ಚಂದ್ರಯಾನ 3 ವಿಕ್ರಮ್ ಲ್ಯಾಂಡರ್ ಲ್ಯಾಂಡಿಂಗ್ ಶುರುವಾಗುತ್ತದೆ. ವಿಕ್ರಮ್ ಲ್ಯಾಂಡರ್ ನಲ್ಲಿರುವ ಇಂಜಿನ್ಗಳ ಶಕ್ತಿ ಬಳಸಿ ಮುಂದಿನದಾಗಿ ಸ್ವಾಮಿ ವಿವೇಕಾನಂದ ಶಾಲೆ ಮಕ್ಕಳು ಶಾಲೆಯ ವತಿಯಿಂದ ನಾನೊಬ್ಬ ಭಾರತೀಯ, ನನ್ನ ಧರ್ಮ, ನನ್ನ ಹಕ್ಕು, ನನ್ನ ಹೆಮ್ಮೆ ಎಲ್ಲಕ್ಕೂ ಇಲ್ಲಿಯವರೆಗೆ ಸನ್ಮಾನಿತರ ಪಟ್ಟಿಯನ್ನ ಓದಂತ ನಮ್ಮ ಶಿಕ್ಷಣ ಸಂಯೋಜಕರಂತ ಕಣಕರ್ ಸರ್ 5 ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ. ಅದರಲ್ಲಿ ಮೊದಲನೇದು ಕರ್ನಾಟಕ ನವಚೇತನ ಅಂಧಶಾಲೆ ಮಕ್ಕಳು, 2ನೇದು ಸೆಂಟ್ ರೀಟಾ ಶಾಲೆ, 3ನೇದು MGM ಶಾಲೆ, 4ನೇದು GKBMS ಶಾಲೆ, 5ನೇದು ಮತ್ತೆ ಕೊನೆಯದು ರಂಗನಾಥ ಕ್ರೀಡಾ ಸಂಘ. ಈ 5 ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಡೆಸಿಕೊಡುವಂತಹ ಎಲ್ಲ ಶಾಲೆಯ ತಂಡಗಳು ಸಿದ್ಧರಾಗಿರಬೇಕು. ಆಗಸ್ಟ್ 15ರಂದು ಭಾರತ ಸ್ವತಂತ್ರಗೊಂಡ ನಂತರ ಹಲವಾರು ಸಮಸ್ಯೆಗಳು ತಲೆದೋರಿದವು. ಅಂತಹ ಸಮಸ್ಯೆಗಳೆಂದರೆ ನಿರಾಶ್ರಿತರ ಸಮಸ್ಯೆ, ಕೋಮುಗಲಭೆ, ಸಂವಿಧಾನದ ರಚನೆ. ಬ್ರಿಟಿಷ್ ಸರ್ಕಾರವು ಜೂನ್ 5, 1947ರ ಮೌಂಟ್ ಬ್ಯಾಟನ್ ರವರ ವರದಿಯಂತೆ
ಭಾರತ ಮತ್ತು ಪಾಕಿಸ್ತಾನಗಳೆಂದು 2 ರಾಷ್ಟ್ರಗಳಾಗಿ ವಿಭಜನೆಯಾದವು. 1947 ಆಗಸ್ಟ್ 15ರಂದು ಭಾರತ ಸ್ವತಂತ್ರಗೊಂಡ ನಂತರ ಹಲವಾರು ಸಮಸ್ಯೆಗಳು ತಲೆದೋರಿದವು. ಅಂತಹ ಸಮಸ್ಯೆಗಳೆಂದರೆ ನಿರಾಶ್ರಿತರ ಸಮಸ್ಯೆ, ಕೋಮುಗಲಭೆ, ಸಂವಿಧಾನದ ರಚನೆ, ಆಹಾರ ಉತ್ಪಾದನೆ, ಕೃಷಿಯ ಅಭಿವೃದ್ಧಿ. ಇಂತಹ ಸಮಸ್ಯೆಗಳನ್ನು ನಮ್ಮ ಸರ್ಕಾರವು ಪ್ರಬುದ್ಧವಾಗಿ ಬಗೆಹರಿಸಿತು. ಇಂತಹ ಸಮಸ್ಯೆಗಳಲ್ಲಿ ಸಂಸ್ಥಾನಗಳ ವಿಲೀನೀಕರಣವು ಒಂದು. ಸಂಸ್ಥಾನಗಳ ವಿಲೀನೀಕರಣದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್, ಜವಾಹರಲಾಲ್ ನೆಹರು, ಮಹಾತ್ಮ ಗಾಂಧೀಜಿ ಇವರುಗಳ ಪಾತ್ರ ಅದ್ವಿತೀಯವಾದುದು ಎಂಬುದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇವೆ. ಸಂಸ್ಥಾನಗಳಿಗೆ ಮೊದಲಿನ ಕರೆ. ಭಾರತ ಒಕ್ಕೂಟ ಸೇರ ಬಯಸುವ ಸಂಸ್ಥಾನಗಳು ಭಾರತದೊಂದಿಗೆ ವಿಲೀನವಾಗಬಹುದು. ಎರಡನೆಯದಾಗಿ ಪಾಕಿಸ್ತಾನ ಸೇರ ಬಯಸುವ ಸಂಸ್ಥಾನಗಳು ಪಾಕಿಸ್ತಾನ ಸೇರಬಹುದು. ಮೂರನೆಯದಾಗಿ ಸ್ವತಂತ್ರವಾಗಿ ಆಳ್ವಿಕೆ ಮಾಡುವ ಸಂಸ್ಥಾನಗಳು ಸ್ವತಂತ್ರವಾಗಿ ಆಳ್ವಿಕೆ ಮಾಡಬಹುದು. ಇಲ್ಲ, ಇದು ಸಾಧ್ಯವಿಲ್ಲದ ಮಾತು. ಸಂಸ್ಥಾನಗಳಿಗೆ ಸ್ವತಂತ್ರ ಸ್ಥಾನಮಾನ ನೀಡಿದ್ದೇ ಆದರೆ ದೇಶದ ಐಕ್ಯತೆಗೆ ಧಕ್ಕೆ ತರುವುದಂತೂ ಖಂಡಿತ. ಇಂತಹ ಅವಕಾಶಗಳನ್ನು ನೀಡಬಾರದೆಂದು ಕೇಳಿಕೊಳ್ಳುತ್ತೇನೆ. ಸಂಸ್ಥಾನಗಳು ಸ್ವತಂತ್ರವಾಗಿರಲು ಯಾವುದೇ ರಾಷ್ಟ್ರಗಳು ಬೆಂಬಲ ನೀಡಿದ್ದೇ ಆದರೆ ಆ ರಾಷ್ಟ್ರಗಳು ಮಿತ್ರದ್ರೋಹಿ ರಾಷ್ಟ್ರಗಳಾಗುತ್ತವೆ. ಭಾರತ ಒಕ್ಕೂಟ ಸೇರ ಬಯಸುವ ಸಂಸ್ಥಾನಗಳಿಗೆ ಧನ ಸಹಾಯ ಮತ್ತು ವಿಶೇಷ ಸ್ಥಾನಮಾನಗಳನ್ನು ನೀಡುವುದು. ಜುನಾಗಢ್ ಪ್ರಾಂತ್ಯದ ಮಹಾರಾಜರಾದ ಮಹಮ್ಮದ್ ಮಹಾಬೆಟ್ ಕಾರಂಜಿಯವರೇ, ನೀವು ಭಾರತ ಒಕ್ಕೂಟದೊಂದಿಗೆ ವಿಲೀನವಾಗಬೇಕು. ನಾವು ಯಾವುದೇ ಕಾರಣಕ್ಕೂ ಭಾರತ ಒಕ್ಕೂಟ ಸೇರಲು ಇಚ್ಛಿಸುವುದಿಲ್ಲ. ನಮ್ಮ ಒಲವು ಪಾಕಿಸ್ತಾನ ದೇಶದ ಕಡೆ. ರಾಜ, ಖಂಡಿತ ನಿಮಗೆ ಎಲ್ಲಾ ಸವಲತ್ತುಗಳು ನಮ್ಮ ದೇಶದಲ್ಲಿ ದೊರೆಯುವುದು. ಮಹಾರಾಜ, ಎಂತಹ ಮಾತುಗಳನ್ನು ಆಡುವಿರಿ? ನಾವು ಭಾರತದಂತ ಭವ್ಯ ಪರಂಪರೆಯುಳ್ಳ ಭಾರತ ದೇಶದೊಂದಿಗೆ ಸೇರೋಣ. ನಾವು ಭಾರತ ಸೇರುವುದೇ? ಎಂತಹ ಮಾತು! ನಮಗೆ ಪಾಕಿಸ್ತಾನವು ಎಲ್ಲಾ ಸವಲತ್ತುಗಳನ್ನು ನೀಡುವವು. ಈ ಸವಲತ್ತುಗಳನ್ನು ಯಾವುದೇ ಅಡೆತಡೆ ಇಲ್ಲದೆ ಅನುಭವಿಸಬಹುದು. ಮಹಾರಾಜರೇ, ಸಾಧ್ಯವಿಲ್ಲ. ನಾವು ಪಾಕಿಸ್ತಾನ ಸೇರುವುದೇ? ನಮ್ಮ ಭಾರತ ರಾಷ್ಟ್ರವು ಸಮೃದ್ಧವಾದ ರಾಷ್ಟ್ರ, ಪ್ರಜಾಪ್ರಭುತ್ವ ರಾಷ್ಟ್ರ, ಕಾನೂನು ಪರಿಪಾಲನಾ ರಾಷ್ಟ್ರ, ಶಾಂತಿ ಪ್ರಿಯ ರಾಷ್ಟ್ರ. ಇಂತಹ ರಾಷ್ಟ್ರವನ್ನು ಬಿಟ್ಟು ಪಾಕಿಸ್ತಾನ ಸೇರುವುದೇ? ಮಹಾರಾಜ, ಧಿಕ್ಕಾರ 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 ಧಿಕ್ಕಾರ. ಸೈನಿಕರೇ, ಇಲ್ಲಿ ನಡೆಯುವ ರಾಜನ ದೌರ್ಜನ್ಯವನ್ನು ಅಡಗಿಸಿ ಈ ಸಂಸ್ಥಾನವನ್ನು ಭಾರತ ದೇಶದೊಂದಿಗೆ ವಿಲೀನಗೊಳಿಸುವುದು ನಮ್ಮ ಆದ್ಯ ಕರ್ತವ್ಯ. ಹೈದರಾಬಾದ್ ಪ್ರಾಂತ್ಯದ ನಿಜಾಮರವರೇ, ನಿಮ್ಮ ಸಂಸ್ಥಾನವು ನಮ್ಮ ಭಾರತ ಒಕ್ಕೂಟದೊಂದಿಗೆ ಸೇರಲು ನಿಮ್ಮ ಒಪ್ಪಿಗೆ ಸೂಚಿಸಿ. ಸರ್ದಾರ್ ವಲ್ಲಭಾಯ್ ಪಟೇಲ್ ರವರೇ, ನಮ್ಮದು ಸ್ವತಂತ್ರ ಸಂಸ್ಥಾನ. ಯಾರ ಅಧೀನದಲ್ಲಿರಲು ಸಾಧ್ಯವಾಗುವುದಿಲ್ಲ. ನಾವು ಸ್ವತಂತ್ರವಾಗಿಯೇ ಆಳ್ವಿಕೆ ಮಾಡಲು ಸಿದ್ಧರಿದ್ದೇವೆ. ನಿಜಾಮರವರೇ, ನಿಮ್ಮನ್ನು ಸ್ವತಂತ್ರವಾಗಿ ಆಳ್ವಿಕೆ ಮಾಡಲು ಬಿಟ್ಟರೆ ನಮ್ಮ ದೇಶದ ಐಕ್ಯತೆಗೆ ಕುಂದುಕೊರತೆ ಉಂಟಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ನಿಜಾಮರವರೇ, ನೀವು ಏನನ್ನು ಹೇಳುತ್ತಿದ್ದೀರಿ? ನಮ್ಮ ಪ್ರಾಂತ್ಯವನ್ನು ಸ್ವತಂತ್ರವಾಗಿ ಆಳ್ವಿಕೆ ಮಾಡಲು ನಾವು ನಿಮಗೆ ಯಾವುದೇ ಬೆಂಬಲ ನೀಡುವುದಿಲ್ಲ. ನಾವೆಲ್ಲರೂ ರಸ್ತೆಗಿಳಿದು ಹೋರಾಡಬೇಕಾಗುತ್ತದೆ. ಪ್ರಜೆಗಳ ಹಿತದೃಷ್ಟಿಯಿಂದ ನಾನು ಭಾರತದೊಂದಿಗೆ ಸೇರಲು ಒಪ್ಪಿಗೆ ಸೂಚಿಸುವೆನು. ಸೈನಿಕರೇ, ಹೈದರಾಬಾದ್ನಲ್ಲಿ ನಡೆಯುವ ಗಲಭೆಯನ್ನು ಅಡಗಿಸಿ ಭಾರತದೊಂದಿಗೆ ಸೇರ್ಪಡೆಗೊಳಿಸಲು ಸಿದ್ಧರಾಗಿ. ಜಮ್ಮು ಕಾಶ್ಮೀರದ ರಾಜರಾದಂತಹ ಹರಿಸಿಂಗ್ ರವರೇ, ಭಾರತ ದೇಶದೊಂದಿಗೆ ಸೇರಲು ನಿಮ್ಮ ಅಭಿಪ್ರಾಯವೇನು?
ನಮ್ಮ ಸಂಸ್ಥಾನ ಭಾರತ ದೇಶದೊಂದಿಗೆ, ಇದು ಅಸಾಧ್ಯವಾದ ಮಾತು. ನಾವು ಪಾಕಿಸ್ತಾನದೊಂದಿಗೆ ಸೇರಿ ಪಾಕಿಸ್ತಾನದ ಏಳಿಗೆಗೆ ಶ್ರಮಿಸಲು ಸಿದ್ಧರಿದ್ದೇವೆ. ಮಹಾರಾಜರೇ, ಇದು ಎಂತಹ ವ್ಯವಸ್ಥೆ? ಭಾರತ ದೇಶದೊಂದಿಗೆ ಸೇರಿ ಭಾರತದ ಸಂಸ್ಕೃತಿಯನ್ನು ಎತ್ತಿ ಹಿಡಿಯೋಣ. ಇಲ್ಲದೆ ಪಾಕಿಸ್ತಾನ ಸೇರುವುದಾದರೆ ರಸ್ತೆಗಿಳಿದು ಹೋರಾಡಬೇಕಾಗುತ್ತದೆ. ಜನರ ಅಭಿಪ್ರಾಯವೇ ನನ್ನ ಅಭಿಪ್ರಾಯ. ನಾವು ಭಾರತ ದೇಶದೊಂದಿಗೆ ಸೇರಲು ನನ್ನ ಸಂಪೂರ್ಣ ಒಪ್ಪಿಗೆ ನೀಡುವೆನು. ಪ್ರಜೆಗಳು ನಿಶ್ಶಬ್ದದಿಂದ ವರ್ತಿಸಿ ಭಾರತ ದೇಶದ ಏಳಿಗೆಗೆ ಶ್ರಮಿಸೋಣ. ಭಾರತ ಸಂಸ್ಥಾನಗಳ ವಿಲೀನೀಕರಣದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಸಾಧನೆಯನ್ನು ಕಂಡು ಭಾರತ ಸರ್ಕಾರವು ಭಾರತದ ಉಕ್ಕಿನ ಮನುಷ್ಯ ಎಂಬ ಬಿರುದನ್ನು ನೀಡಿ ಗೌರವಿಸಲಾಯಿತು. ಒಂದೇ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ.
ಸಂಪನ್ಮೂಲಗಳ ಉಗ್ರಾಣ, ವನ್ಯಜೀವಿಗಳಿಗೆ ಆಶ್ರಯ ತಾಣ, ಗಿಡಮೂಲಿಕೆಗಳ ವರದಾನ. ಕಾಡೇ ಬೇಕು ಉಸಿರಾಡಲು, ಕಾಡೇ ಬೇಕು ಜೀವಿಸಲು, ಕಾಡು ಇಲ್ಲದೆ ನಾಡಿಲ್ಲ, ಕಾಡೇ ನಮ್ಮೊಡನಾಡಿಗಳು. ಸಕಲ ಜೀವರಾಶಿಗಳ ಆಶ್ರಯ ತಾಣವೇ ಪರಿಸರ. ನಮ್ಮ ಪೂರ್ವಜರು ಈ ಪರಿಸರದಲ್ಲಿನ ಪ್ರತಿ ಮರ, ಪ್ರತಿ ಕಲ್ಲು, ಪ್ರತಿ ಜಲವನ್ನು ದೇವರೆಂಬ ಕಲ್ಪನೆಯಲ್ಲಿ ಪೂಜಿಸುತ್ತಾ ಮುಂದಿನ ಪೀಳಿಗೆಯವರಿಗೆ ಈ ಪರಿಸರವನ್ನು ರಕ್ಷಣೆ ಮಾಡುತ್ತಾ ಬಂದಿರುವುದು ಒಂದು ಅದ್ಭುತ ಪರಂಪರೆ. ಆ ಪರಂಪರೆಯ ಒಳಾರ್ಥವನ್ನು ಅರಿಯದ ಆಧುನಿಕ ಮಾನವನ ಕೈಯಲ್ಲಿ ಪರಿಸರ ನಲುಗಿ ಮುಂದಿನ ಪೀಳಿಗೆ ಜೀವವೇ ಸಾಗಿಸದಷ್ಟು ಜಟಿಲ ಸನ್ನಿವೇಶ ಇಂದು ಸೃಷ್ಟಿಯಾಗುತ್ತಿದೆ. ಪೂರ್ವಜರಿಂದ ಇಂದಿನ ಆಧುನಿಕ ಮಾನವನವರೆಗೆ ಪರಿಸರ ಸಂರಕ್ಷಣೆಯ ಅರಿವು ಯಾವ ರೀತಿ ಬದಲಾಗಿದೆ, ಅದರಿಂದಾಗುವ ಅನಾಹುತಗಳೇನು, ಪರಿಸರ ಉಳಿಸುವಲ್ಲಿ ಮಾನವರಾದ ನಾವುಗಳೇನು ಮಾಡಬೇಕು ಎಂಬುದನ್ನು ತೋರಿಸುವ ಒಂದು ಸಣ್ಣ ಪ್ರಯತ್ನವೇ ಈ ಕಿರುರೂಪಕ. ಬನ್ನಿ ವೀಕ್ಷಿಸೋಣ. ಚಂದಗೆಯನ್ನು ತೊಟ್ಟ ನನ್ನ ಕೊಂಬೆಗಳನ್ನು ಕಡಿದು ಬರೀ ಬಡ್ಡಿಯಾಗಿಸಬೇಡ. ನಿನಗೆ ಹೂವು, ಹಣ್ಣು, ನೆರಳು, ಗಾಳಿಯನ್ನಿತ್ತು ಸಂರಕ್ಷಿಸುವುದಕ್ಕಾಗಿ ನೀನು ಕೊಡುತ್ತಿರುವ ಉಡುಗೊರೆ ಇದೇನು? ಈ ಹಸರ ಸಿರಿಯನ್ನು ಕಟಕನಂತೆ ಒಂದೇ ಹೊಡೆತದಲ್ಲಿ ನೆಲಕ್ಕೆ ಉರುಳಿಸಬೇಡ. ಪ್ರಕೃತಿಯಿಂದ ಏನೆಲ್ಲವನ್ನೂ ಪಡೆದು ಭೂಮಿಯ ಸೌಂದರ್ಯವನ್ನು ಹಾಳುತ್ತಿರುವುದು ಗೊತ್ತರೆ ನಿನಗೆ ವಿನಾಶ ಕೆಟ್ಟ ಬುದ್ಧಿ. ಎಳೆಯ ಮಕ್ಕಳಂತಿರುವ ಆ ಮರಗಳ ಕೈಕಾಲುಗಳನ್ನು ಕತ್ತರಿಸಬೇಡ. ನಿನ್ನ ಉದ್ಧಾರಕ್ಕೆ ಬಂದ ವರ ಈ ಮರ, ಇದನ್ನು ಮರೆಯಬೇಕು. ನಾನು ಈ ಮರಗಳನ್ನು ಕತ್ತರಿಸಿ ಹೈವೇ ರಸ್ತೆ ನಿರ್ಮಿಸುತ್ತೇನೆ. ಹೋಗಿ ಆ ಮರಗಳನ್ನು ಕತ್ತರಿಸಿ मैं इस पेड़ों को तोड़ूंगा और यहाँ बड़ा सिनेमा थिएटर बनाऊंगा. जाओ इस पेड़ों को काटो. I will cut these trees and build industries. Go and cut the trees. ನಾನು ಈ ಮರಗಳನ್ನು ಕತ್ತರಿಸಿ ಬಹುಮಹಡಿ ಕಟ್ಟಡಗಳನ್ನು ನಿರ್ಮಿಸುತ್ತೇನೆ. ಹೋಗಿ
ಆ ಮರಗಳನ್ನು ಕತ್ತರಿಸಿ ನಾವು ಈಗ ಆರಾಮವಾಗಿರಬಹುದು. ನಮ್ಮ ಬಳಿ ಹೈವೇ ರಸ್ತೆಗಳಿವೆ, ಮಾಲ್ಗಳಿವೆ, ಸಿನಿಮಾ ಥಿಯೇಟರ್ಗಳಿವೆ, ಬಹುಮಹಡಿ ಕಟ್ಟಡಗಳಿವೆ, ಇನ್ಫ್ರಾಸ್ಟ್ರಕ್ಚರ್ಗಳಿವೆ. ಆರಾಮವಾಗಿ ಜೀವನ ಸಾಗಿಸಬಹುದು. ಹೆಸರು ಪ್ರಕೃತಿ ಮಾತೆ, ನಾನು ಹರಿದವ್ವ ಹೆಸರು ಪ್ರಕೃತಿ ಮಾತೆ. ನಾ ಹರಿದ ಮಕ್ಕಳೇ ಕೊಡಲಿ ಬೀಸಿದರೆ ನಗೆ, ನಾ ಹರಿದ ಮಕ್ಕಳೇ ಕೊಡಲಿ ಬೀಸಿದರೆ ನಗೆ. ನನ್ನ ದೇಹದ ತುಂಬ ನೂರು ಗಾಯ, ನನ್ನ ದೇಹದ ತುಂಬ ನೂರು ಗಾಯ. ನನ್ನ ಕಣ ಕಣಗೂ ಬಿತ್ತಿನ ಬೀಜ, ನನ್ನ ಸುತರಿಂದಲೇ ಗರ್ಭಪಾತ, ನನ್ನ ಸುತರಿಂದಲೇ ಗರ್ಭಪಾತ. ಕುಣಿಗಲ್ ತಾಲೂಕಿನ ಎಲ್ಲ ಆತ್ಮೀಯ ಬಂಧುಗಳಿಗೆ ದಿವಸವನ್ನ ಶುಭ ಸಂಕೇತದ ಶಕ್ತಿನ ಇವತ್ತು ಹರಡಿಸ್ತಾ ಇದ್ದೀರಿ. ಈ ಒಂದು ತಾಲೂಕಿಗೆ ಸಂತೋಷ ಆಗುತ್ತೆ.
ನಮ್ಮ ತಾಲೂಕಿನ ಎಲ್ಲ ವಿದ್ಯಾರ್ಥಿ ವೃಂದದವರು, ಪೋಷಕರು, ಆ ಶಾಲೆಯ ಗುರುಗಳು, ಸಿಬ್ಬಂದಿ ವರ್ಗದವರು, ವೇದಿಕೆ ಮೇಲೆ ಈ ತಾಲೂಕಿನ ಎಲ್ಲ ಅಧಿಕಾರಿ ವೃಂದದವರು, ಜನಪ್ರತಿನಿಧಿಗಳು, ಗಣ್ಯರು, ಪತ್ರಿಕಾ ಮಿತ್ರರು, ತಾಲೂಕಿನ ನಾಗರಿಕ ಬಂಧುಗಳು ಎಲ್ಲರಿಗೂ ವಿಶೇಷವಾದಂತಹ ಗಣರಾಜ್ಯೋತ್ಸವದ ನಮಸ್ಕಾರಗಳನ್ನು ಹೇಳಿ, ಈ ಒಂದು ಗಣರಾಜ್ಯೋತ್ಸವ 75ನೇ ವಾರ್ಷಿಕೋತ್ಸವ ಏನು ಭಾರತ ದೇಶ 1947 ಇಸ್ವಿನಲ್ಲಿ ಸ್ವಾತಂತ್ರ್ಯವನ್ನ ಪಡೆದು ನಮ್ಮ ಸಂವಿಧಾನವನ್ನ ನವೆಂಬರ್ 20ನೇ ತಾರೀಕು 1949ರಲ್ಲಿ ಅಂಗೀಕರಿಸಿ ಜನವರಿ 26ನೇ ತಾರೀಕು 1950ನೇ ಇಸವಿಯಲ್ಲಿ ಜಾರಿಗೊಳಿಸಿದಂತ ಸುಸಂದರ್ಭ ಗಣರಾಜ್ಯೋತ್ಸವ ಒಂದು ಸಮಾಜದ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯದ ನ್ಯಾಯವನ್ನು ಒದಗಿಸಿಕೊಡಬೇಕು ಅಂತೇಳಿ ಅವತ್ತು ಹಿರೀಕರು, ಸ್ವತಂತ್ರ ಹೋರಾಟಗಾರರು ಅಂಗೀಕರಿಸಿದರು. ಇದು ಕೇವಲ ಒಂದು ದಿನದ ಆಚರಣೆಗೆ ಸೀಮಿತವಾಗಬಾರದು, ದೇಶದ ಸಾರ್ವತೋಮುಖ ಪ್ರಗತಿಗೆ ಗುರಿಯಾಗಬೇಕು ಅಂತೇಳಿ ಅವತ್ತು ಕೊಟ್ಟಂಥದ್ದು ಸಂವಿಧಾನದ ಶಕ್ತಿ. ಗಣರಾಜ್ಯೋತ್ಸವದ ಆಶಾದಾಯಕ ಶಕ್ತಿ ಪ್ರತಿಯೊಬ್ಬನ ದೇಶವಾಸಿಗೂ ಸಿಗಬೇಕು ಅಂತೇಳಿ ಪ್ರತಿಯೊಬ್ಬ ನಾಗರಿಕ ಬಂಧುಗಳಿಗೂ ಮುಟ್ಟಬೇಕು ಅಂತ ಹೇಳಿ ಅದು ದೇಶದ ಮಾದರಿ ಆಗುತ್ತೆ ಅಂತ ಹೇಳಿದಂತ ಸಂದೇಶ. ಇಂಥ ಒಂದು ಅಮೃತದ ಸಂಭ್ರಮದಲ್ಲಿ ಮಹತ್ವಪೂರ್ಣವಾದಂತ ಈ ಒಂದು ದೇಶದ ಭವಿಷ್ಯವಾದಂತ ಈ ಒಂದು ಸಂವಿಧಾನವನ್ನ ನಾವು ಅಂಗೀಕರಿಸಿ ಅದನ್ನು ಪ್ರತಿಪಾದಿಸುತ್ತಾ ಬರ್ತಾ ಇದ್ದೇವೆ. ಬಂಧುಗಳೇ, ವಿದ್ಯಾರ್ಥಿಗಳೇ, ಇವತ್ತು ನಮ್ಮ ದೇಶದ ಭವಿಷ್ಯ ನಿಮ್ಮ ಕೈಲಿದೆ. ದೇಶದ ಭವಿಷ್ಯ ಶಾಲೆಗಳ 4 ಗೋಡೆ ಮಧ್ಯೆ ನಿರ್ಮಾಣವಾಗ್ತಿದೆ ಅನ್ನೋದನ್ನ ನಾವು ಮನವರಿಕೆ ಮಾಡ್ಕೋಬೇಕಾಗಿದೆ. ಪದವೀಧರರನ್ನ ಸೃಷ್ಟಿಸುವ ಕಾರ್ಖಾನೆಗಳಲ್ಲಿ ಇರುತ್ತೆ, ಸೈನಿಕರನ್ನ ಸೃಷ್ಟಿಸುವ ಗ್ರಾಮೀಣ ಪ್ರದೇಶದಲ್ಲಿ ಇರುತ್ತೆ. ಇಂಥ ಒಂದು ಸಂವಿಧಾನವನ್ನ ಗೌರವಿಸಿ ಪ್ರತಿಯೊಬ್ಬರಿಗೂ ಸಮಾನತೆಯನ್ನ ನಿರ್ಮಾಣ ಮಾಡಬೇಕಾದಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ತಿಳಿದಿರೋಂಥದನ್ನ ಅಂಥವೆಲ್ಲ ಅರಿವು ಮೂಡಬೇಕಾಗಿದ್ದಂಥ ಸಂದರ್ಭ ಇವತ್ತು. ಏನು ಅಂದು ರಾಜರ ಪ್ರಭುತ್ವವನ್ನ ಕೊನೆಗಾಣಿಸಿ ಪ್ರಜೆಯ ಪ್ರಭುತ್ವ, ಪ್ರಜಾಪ್ರಭುತ್ವವನ್ನ ಅಂಗೀಕರಿಸಿದಂತಹ ಸಂದರ್ಭದಲ್ಲಿ ಸುಮಾರು 75 ವರ್ಷ ಆಗಿದೆ. ಆ ಕಾರಣಕ್ಕೋಸ್ಕರನೇ ಭಾರತದ ಸಂವಿಧಾನದ ಪಂಚಮೌಲ್ಯ ಇವತ್ತು ನೈತಿಕವಾಗಿ ಇಡೀ ಜಗತ್ತಿನಲ್ಲಿ ಪ್ರಚಲಿತವಾದಂತ ಸಂವಿಧಾನವನ್ನ ಕಾಣಬಹುದು. ನಾವು ಏನಿವತ್ತು ದೇಶದಲ್ಲಿ ಬಾಲ್ಯ ವಿವಾಹಗಳು, ವರದಕ್ಷಿಣೆಗಳು, ಅನರಕ್ಷತೆಗಳು, ಬಡತನಗಳು, ನಿರುದ್ಯೋಗಗಳು, ಬಾಲಾಪರಾಧಗಳು ಎಲ್ಲ ಕಡೆಗಣಿಸಬೇಕು ಅಂತೇಳಿ ಈ ಸಂವಿಧಾನದ ಮಹತ್ವಪೂರ್ಣವಾದಂತಹ ಶಕ್ತಿ ನಾವು ಅಂಗೀಕರಿಸಿಕೊಂಡಿದ್ದೇವೆ. ಬಂಧುಗಳೇ, ಏನು ಹಿಂದೆ ಈ ಒಂದು ಸ್ವತಂತ್ರಕ್ಕಾಗಿ, ಸಂವಿಧಾನಕ್ಕಾಗಿ ಶ್ರಮಿಸಿದಂತಹ ಮಹನೀಯರನ್ನ ನಾವು ಸ್ಮರಿಸಬೇಕಾಗಿರುವಂಥದ್ದು ನಮ್ಮೆಲ್ಲರ ಕರ್ತವ್ಯ.
ಆ ಕಾರಣಕ್ಕೋಸ್ಕರ ತಾವು ವಿಶೇಷವಾಗಿ ಈ ಗಣ್ಯ ಮಹನೀಯರನ್ನ ಈ ಒಂದು ಸಂದರ್ಭದಲ್ಲಿ ಸ್ಮರಿಸುತ್ತಾ ಮುಂದಿನ ಭವಿಷ್ಯವನ್ನು ರೂಪಿಸಲಿಕ್ಕೆ ಈ ಒಂದು ದೇಶದ ಪ್ರಗತಿಗೆ ಸಾಧಿಸಲಿಕ್ಕೆ ಯಾವುದೇ ಜಾತಿ, ಮತ, ಧರ್ಮ, ಲಿಂಗ, ಭಾಷೆ, ಸಂಸ್ಕೃತಿಯ ಒಂದು ಇತಿಹಾಸವನ್ನು ಇಟ್ಕೊಂಡು ಜವಾಬ್ದಾರಿಯುತವಾದಂತ ಸಮಾಜದ ಭವಿಷ್ಯವನ್ನು ರೂಪಿಸಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ಕೋರ್ತಾ ಇದ್ದೇನೆ. ನಮ್ಮೆಲ್ಲರ ಭಾಗ್ಯ ಅಂತ ಹೇಳಿ ಒಬ್ಬ ಕಟ್ಟ ಕಡೆಯ ಒಬ್ಬ ರೈತ, ಒಬ್ಬ ಕಟ್ಟ ಕಡೆಯ ಒಬ್ಬ ಬಡವ, ಒಬ್ಬ ಕಟ್ಟ ಕಡೆಯ ದೀನ ದಲಿತನಿಗೆ ಶಕ್ತಿಯುತವಾಗಿ ಹೊರಹೊಮ್ಮಂತ ಭಾರತ ದೇಶವನ್ನು ಕಟ್ಟೋಣ ಅಂತ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ 75ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದಾನೆ. ಭಾರತ್ ಮಾತಾಕ್ಕೆ ಶೆಟ್ಟಿ ಕೇಳಿಸ್ತಾ ಇಲ್ಲ ನಮಗೆ. ಭಾರತ್ ಮಾತಾಕ್ಕೆ. ಥ್ಯಾಂಕ್ ಯು. ಪ್ರಜಾಪ್ರಭುತ್ವವನ್ನು ಬಲಶಾಲಿಯನ್ನಾಗಿಸಲು ಪ್ರೇರಣೆಯನ್ನು ನೀಡುವ ರಾಷ್ಟ್ರೀಯ ಹಬ್ಬ ಇದಾಗಿದೆ. ದೇಶದ ರಕ್ಷಣೆಗಾಗಿ ಒಂದುಗೂಡಿ ಹೋರಾಡಿ ಎಂಬ ಮಂತ್ರವೇ ಎಲ್ಲಕ್ಕೂ ಸ್ಫೂರ್ತಿದಾಯಕ ಎಂಬ ಪ್ರೇರಣಾದಾಯಕವಾದಂತಹ ಅಧ್ಯಕ್ಷೀಯ ನುಡಿಗಳನ್ನು ನುಡಿದಂತಹ ಶ್ರೀಯುತ ಡಾಕ್ಟರ್ ರಂಗನಾಥ್ ಸರ್ ಅವರು, ಮಾನ್ಯ ಶಾಸಕರು, ಕುಣಿಗಲ್ ವಿಧಾನಸಭಾ ಕ್ಷೇತ್ರ, ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು.